ನಮಸ್ಕಾರ. ಹೆಸರುಬೇಳೆ ಹಲ್ವಾ ಮಾಡುವ ವಿಧಾನವನ್ನು ನೋಡುವ. ಇದು ಹೆಸರುಬೇಳೆ 1 ಕಪ್ಪನ್ನು ಚಂದ ಮಾಡಿ ತೊಳೆದು ಬಾಣಲೆಗೆ ಹಾಕಿ ಹುರ್ಕೊಳ್ಬೇಕು. ಕೆಂಪಾಗೋವರೆಗೆ ಹುರಿಬೇಕು ಸಣ್ಣ ಉರಿಯಲ್ಲೇ. ಸುಮಾರು ಒಂದು 15 ನಿಮಿಷ ಬೇಕಾಗುತ್ತೆ. ಆಮೇಲೆ ಅದನ್ನು ತರಿಯಾಗಿ ಪೌಡ್ರ್ ಮಾಡಬೇಕು. ಫುಲ್ ನೈಸಾಗಿ ಮಾಡಬಾರ್ದು. ಅದನ್ನು ಕೊನೆಗೆ ವಾಪಸ್ ಅದೇ ದಪ್ಪ ತಳದ ಬಾಣಲೆಯಲ್ಲಿ ಹಾಕ್ಕೊಂಡು ತುಪ್ಪ ಹಾಕಿ 1 ಕಪ್ಪಿಗೆ 1 ಕಪ್ 1/4 ಕಪ್ವರೆಗೂ ತುಪ್ಪ ಬೇಕಾದ ಸ್ವಲ್ಪನೇ ತುಪ್ಪ ಹಾಕಂತ ಹುರ್ಕೊಳ್ತಾ ಹೋಗಬೇಕು. ಸುಮಾರು ಸಿಮ್ಮ ಬೆಂಕಿಯಲ್ಲಿ ಮಾಡೋಕೆ ಹೋಗಿ ಸುಮಾರು ಹೊತ್ತು ಬೇಕು. ಈ ಹಲ್ವಾ ತಿನ್ನೋಕ್ಕೂ ತುಂಬ ರುಚಿ, ಮಾಡಲಿಕ್ಕೂ ತುಂಬ ಪೇಷನ್ಸ್, ತುಂಬ ಟೈಮ್ ಬೇಕು ಇದಕ್ಕೆ. ಒಂದು ಅರ್ಧ ಗಂಟೆ ಹತ್ತಿರ ಅದನ್ನು ಹುರಿಬೇಕು. ಒಂದು ವೇಳೆ ತುಪ್ಪ ಹೆಚ್ಚಾದರೂ ಏನು ತೊಂದರೆ ಇಲ್ಲ, ಲಾಸ್ಟಿಗೆ ನಿಂತಿರುತ್ತೆ, ತೆಗೆದಿಟ್ಕೊಂಡ್ರೆ ಆಯಿತು. ಅದು ಒಳ್ಳೆ ಘಮ ಘಮ ಬರ್ತದೆ ಹೆಸರುಬೇಳೆದು. ಆಮೇಲೆ ಕೆನೆ ಕೂಡ ಇದ್ದ ಹಾಲು 1 ಕಪ್ಪನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು. ಮತ್ತು ಅರ್ಧ ಕಪ್ ಹಾಲನ್ನು ಸೇರಿಸ್ತೇನೆ. ಸಕ್ಕರೆನೂ 1 ಕಪ್ ಬೇಕಾಗುತ್ತೆ. ಹಾಕಿ ಸಣ್ಣ ಉರಿಯಲ್ಲೇ ಇರಬೇಕು, ದೊಡ್ಡ ಉರಿ ಮಾಡಲೇಬಾರ್ದು. ಸಕ್ಕರೆ ಕರಗುತ್ತದೆ ಇನ್ನು ಸ್ವಲ್ಪ ಹೊತ್ತು ಹುರಿದಾದ್ರ ಮೇಲೆ. ಆಮೇಲೆ ಮತ್ತೆ ತುಪ್ಪನ ಚೂರು ಸೇರಿಸ್ಕೊಳ್ತಾ ಮಗ್ಚಬೇಕು. ತುಪ್ಪ ಬಾಣಲೆಯಿಂದ ಬಿಡ್ತದೆ, ಅಲ್ಲಿವರೆಗೂ ಅದನ್ನು ಮಗ್ಚಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತಿಂದ್ರ ಮೇಲೆ. ಬಣ್ಣ ಪೂರ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನೂ ತುಪ್ಪದಲ್ಲಿ ಹುರಿದು ಹಾಕಿದೆ, ಏಲಕ್ಕಿ ಪುಡಿ ಹಾಕಿದೆ, ಸ್ವಲ್ಪ ಹಾಲು ಹಾಕಿದೆ. ಈಗ ಹಲ್ವಾ ರೆಡಿ ಆಯಿತು. ಥ್ಯಾಂಕ್ ಯು.